ಇಲ್ಲಿ ಹೆಲ್ಮೆಟ್ ಬದಲಿ ಟೋಪಿ ಹಾಕೊಂಡು ಓಡಾಡ್ತಾರಲ್ಲ ಅವ್ರನ್ನ 8 ಜನ ಹಿಡಿದಿದ್ದೀರಿ ನೀವು. ಟೋಪಿ ಹಾಕೊಂಡು ಹೋಗೋರು ಒಂದು ಕಾನೂನು, ಕುಂಕುಮ ಹಚ್ಕೊಂಡವ್ರಿಗೆ ಒಂದು ಕಾನೂನಾ ನಿಮ್ಮ ಜಿಲ್ಲೆಯಲ್ಲಿ? ಇವತ್ತು SP ಅವರು ಸರ್ಕಲ್ನಲ್ಲಿ ನಿಂತ್ಕೊಂಡು ಹೆಲ್ಮೆಟ್ ಹಿಡಿತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ನ್ಯಾಯಬೆಲೆ ಅಂಗಡಿ ಅಕ್ಕಿ ಎಲ್ಲಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾ? ಗಾಂಜಾ, ಮಟ್ಕಾ, ಅಫೀಮು ಡ್ರಗ್ ಹಾವಳಿ ದಾವಣಗೆರೆಯಲ್ಲಿ ಎಷ್ಟು ಆಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾ? ನೀವು ಹೆಲ್ಮೆಟ್ ಹಾಕೋದು ಹಿಡಿಬೇಡ್ರಿ ಅಂತ ಹೇಳಲ್ಲ, ಆದರೆ ಹಳೆ ಭಾಗದ ಟೋಪಿ ಹಾಕೊಂಡು ಹೋಗ್ತಕ್ಕಂಥವ್ರಿಗೆ ಎಷ್ಟು ಜನಕ್ಕೆ ನೀವು ಕೇಸ್ ಹಾಕಿದ್ದೀರಾ? ನಾವು ಕುಂಕುಮ ಹಚ್ಕೊಂಡವರು 80% 90% ಹೆಲ್ಮೆಟ್ ಹಾಕ್ತೀವಿ, 90% ಕಾನೂನು ಪಾಲನೆ ಮಾಡ್ತೀವಿ. 100ಕ್ಕೆ 100 ಕಾನೂನು ಪಾಲನೆ ಮಾಡದೇ ಇರೋರ ಮೇಲೆ ನೀವು ಯಾಕೆ ಅಲ್ಲೋಗಿ ನಿಲ್ಲಲ್ಲ? ಯಾಕೆ SP ಅವರು ಆಜಾದ್ ನಗರ, ಭಾಷಾನಗರ ಅಲ್ಲೋಗಿ ನಿಲ್ಲಲ್ಲ? ಅಲ್ಯಾಕೆ ಹೆಲ್ಮೆಟ್ ಬಗ್ಗೆ ನೀವು ಕಡ್ಡಾಯ ಮಾಡಲ್ಲ? ಇದು ಒಬ್ರಿಗೊಂದು ಕಾನೂನಾ? ಇನ್ನು ಜಿಲ್ಲಾಧಿಕಾರಿಗಳು ಮಾತೆತ್ತಿದ್ರೆ ಸುಪ್ರೀಂ ಕೋರ್ಟ್ ಹೇಳ್ತಾರೆ ಜಡ್ಜ್ಮೆಂಟ್. ಇದೇ ದಾವಣಗೆರೆಯ ವಕೀಲರಾದಂಥ ರಾಘವೇಂದ್ರ ಅವರು 2023ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ, ಯಾವುದೇ ಸಂದರ್ಭದಲ್ಲಿ ಬದುಕಿರ್ತಕ್ಕಂಥವರ ಹೆಸರನ್ನು ಇಡಕೂಡದು, ಸಾರ್ವಜನಿಕ ಸ್ಥಳಗಳಿಗೆ, ಸಾರ್ವಜನಿಕ ಕಚೇರಿಗಳಿಗೆ, ಸರ್ಕಾರಿ ಕಚೇರಿಗಳಿಗೆ ಬದುಕಿರ್ತಕ್ಕಂಥವ್ರ ಹೆಸರು ಇಡಂಗಿಲ್ಲ ಅಂತೇಳಿ ಜಡ್ಜ್ಮೆಂಟ್ ಕೊಟ್ಟಿದೆ. ಇದೇ ರೀತಿಯ ಚನ್ನಗಿರಿಯ ಮಾಡಾಳು ವಿರೂಪಾಕ್ಷಪ್ಪನವರ ಕ್ರೀಡಾಂಗಣ ಅಂತೇಳಿ ಅವರು ಶಾಸಕರಿದ್ದಂಥ ಸಂದರ್ಭದಲ್ಲಿ 2012ರಲ್ಲಿ ಅವ್ರ ಹೆಸರು ಅವರೇ ಇಟ್ಕೊಂಡಿದ್ರು. ಆಗ ಕೋರ್ಟ್ ಮೂಲಕ ಆ ಹೆಸರನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಇದೇ ದಾವಣಗೆರೆ ಜಿಲ್ಲಾಧಿಕಾರಿಗಳು ಮಾಡಿದರು. ಆದರೆ ರಾಘವೇಂದ್ರ ಅವರು 23ರಲ್ಲಿ ಕೇಸ್ ಹಾಕಿದಂಥ ಸಂದರ್ಭದಲ್ಲಿ 16/6/25 ಅಂದರೆ 4 ತಿಂಗಳ ಹಿಂದೆ ಹೈಕೋರ್ಟ್ ಆದೇಶ ನೀಡಿದೆ. ಯಾವ ರೀತಿ ಚನ್ನಗಿರಿಯ ಮಾಡಾಳು ವಿರೂಪಾಕ್ಷಪ್ಪನವರ ಹೆಸರನ್ನು ಕ್ರೀಡಾಂಗಣಕ್ಕೆ ತೆಗೆದಿದ್ದೀರೋ ಅದೇ ರೀತಿ ಶಾಮನೂರು ಶಿವಶಂಕರಪ್ಪನವರು ಮತ್ತು ಮಲ್ಲಿಕಾರ್ಜುನ ಅವರ ಹೆಸರಿರ್ತಕ್ಕಂಥದ್ದನ್ನ ತೆಗಿಲಿಕ್ಕೆ ಆದೇಶ ಮಾಡಿದೆ. ಹೈಕೋರ್ಟ್ ಆದೇಶ ಆಗಿ 4 ತಿಂಗಳಾಗಿದೆ. ಇವತ್ತು ಜಿಲ್ಲಾಧಿಕಾರಿಗಳು, ಅದರಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ನಗರಸಭೆ ಜಿಲ್ಲಾಧಿಕಾರಿಗಳು ಅವರು ಇದ್ದಂಥ ಅವರ ವಕೀಲರು ಈ ಹೈಕೋರ್ಟ್ ಜಡ್ಜ್ಮೆಂಟ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆದರೆ ಇದೇ ಜಿಲ್ಲಾಧಿಕಾರಿಗಳು 4 ತಿಂಗಳಿಂದ ಸಂಬಂಧ ಇಲ್ಲದಂಥವ್ರಿಗೆ ನೋಟಿಸ್ ಕೊಡೋದು. ಅರೆ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ನೀನೇನ್ರಿ ಜಿಲ್ಲಾಧಿಕಾರಿಗಳೇ ಕೇಸ್ ನಡೆಸ್ತೀರಾ? ನೀವೇನು ಅವ್ರ ಮನೆ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀರಾ ಇಲ್ಲಿಗೆ? ಮಾಡಾಳು ವಿರೂಪಾಕ್ಷಪ್ಪನವ್ರಿಗೊಂದು ಕಾನೂನು ಆದರೆ ಶಿವಶಂಕರಪ್ಪ ಮಲ್ಲಿಕಾರ್ಜುನ್ಗೊಂದು ಕಾನೂನಾ? ಇದು ಭಾಳ ದಿನ ನಡೆಯೋದಿಲ್ಲ. ಜಿಲ್ಲಾಧಿಕಾರಿಗಳೇ, ನಿಮ್ಮ ಬಗ್ಗೆ ಗೌರವ ಇದೆ.